ಅಯ್ಯೋ, ಇಲ್ಲಿ ಗೋವಾದಲ್ಲಿ ಇಂಥ ಪ್ಲಂಬರ್ ಕೆಲಸ ಆಗತ್ತಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಆದ್ರೂ ಮಾಡಕ್ ಬಂದಿದ್ದೀನಿ ಅಂದ್ರೆ ಮಾಡಬೇಕು. ಇಲ್ಲಿ 5 ಫ್ಲೋರ್ ಟಾಪ್ ಅಲ್ಲಿ ನಾ ಈಗ ನಿಂತಿದ್ದೀನಿ ಬಾಂಬುಲಿದಲ್ಲಿ. ಇದು ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ. ಆದ್ರೂ ಇಲ್ಲಿ ಟಾಪ್ ಅಲ್ಲಿ ಕ್ರೇನ್ ಹತ್ತಿದೆ. ಯಾಕಂದ್ರೆ ಎಲ್ಲಾ ಸಾಮಾನ್ ಮೇಲೆ ತಗೊಂಡ್ಬರ್ಬೇಕಂದ್ರೆ ಕ್ರೇನ್ ನಿಂತ್ರನೇ ತಗೋಬೇಕು. ಅದಕ್ಕೆ ಇದು ಕ್ರೇನ್ ನಿಂತಿದೆ ಇಲ್ಲಿ. ಇಲ್ಲಿ ಬಾಂಬುಲಿಯಲ್ಲಿ ಎಲ್ಲಾ ಬಿಲ್ಡಿಂಗ್ ಕಾಣ್ತಾ ಇದೆ. ಆದ್ರೂ ನಾನು ಇಲ್ಲಿ ಮೇಲೆ ಕೆಲಸ ಮಾಡಕಂತ ಬಂದಿದ್ದೆ. ಯಾಕಂದ್ರೆ ಈಗ ಮಾಡ್ಬೇಕಂದ್ರೆ ಇಲ್ಲ ಕೆಲಸ ಮಾಡಬೇಕು. ಇಲ್ಲಿ ಟಾಪ್ ಅಲ್ಲಿ ನಿಂತು ಈಗ ನಾನು ರೈನ್ ವಾಟರ್ ಪೈಪ್ ಹಾಕ್ಬೇಕು. ಅದಕ್ಕೆ ಈಗ ತಳಗೆ ಇಳಿದೀನಿ. ಇಲ್ಲಿಂದ ನಮ್ದು ಲೈನ್ ಕಲೆಕ್ಷನ್ ಕೊಡ್ಬೇಕು ತಳಗೆ. ಅದಕ್ಕೆ ಈಗ ಲೈನ್ ಕಲೆಕ್ಷನ್ ಕೊಡ್ಬೇಕಂತ ನಿಂತಿದ್ದೆ. ಯಾಕಂದ್ರೆ ತಳಗೆ ನೋಡಿದ್ರೆ ನನಗೆ ಒಂಥರ ಚಕ್ರ ಬರ್ತಾ ಇದೆ. ಆದ್ರೂ ನಾ ಮಾಡಬೇಕಲ್ಲ, ಕೆಲಸ ಇದೆ ಇದು. ಅದಕ್ಕೆ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಎಲಬೋ ಹಾಕಿ ಬಿಟ್ಟಿದ್ದೀನಿ. ಇದಕ್ಕೆ ಎಲಬೋ ಹಾಕಿ ಈಗ ತಳಗೆ ಲೈನ್ ತಗೋಬೇಕು. ನೋಡೋಣ ಬರ್ರಿ ಹೆಂಗ ತಗೊಂತೀನಿ ಅಂತ. ಈಗ ಎಲ್ಬೋ ಹಾಕ್ಬಿಟ್ಟಿದೀನಿ. ಆದ್ರೂ ಈಗ ಲೈನ್ ತಗೋಬೇಕಂದ್ರೆ ಈಗ ಮೇಲಿಂತ್ರ ನಾವು ಎಲ್ಬೋ ಹಾಕೊಂಡು ಲೈನ್ ತಗೋಬೇಕು. ಅದಕ್ಕೆ ಇಲ್ಲಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ನೋಡ್ತಾ ಮಾಡ್ತಾ ಮಾಡ್ತಾ ಈಗ ಒಂದ್ ಲೈನ್ ಪೈಪ್ ಹಾಕ್ಬಿಟ್ಟಿದ್ದೀನಿ. ಪೂರಾ ತಳಗಿಲಿಂತ್ರ ಹಾಕಿದ್ದೀನಿ. ಯಾಕಂದ್ರೆ ಈಗ ಮತ್ತೆ ಇದಕ್ಕೆ ಕ್ಲ್ಯಾಂಪ್ ಹೊಡಿಬೇಕು. ಕ್ಲ್ಯಾಂಪ್ ಹೊಡೆದಾಗೆ ನಮ್ದು ಕೆಲಸ ಕರೆಕ್ಟ್ ಆಗೋದು. ಇದೆಲ್ಲ ಸಾರ್ ಮೇಲೆ ನಿಂತು ಮಾಡ್ತಾ ಇದ್ದೀನಿ. ಅದಕ್ಕೆ ತಳಗೆ ಹೋಗ್ತಾ ಇದ್ದೀನಿ. ತಳಗೆ ನಿಂತ್ರನೇ ಮಾಡೋಣ ಬರೀ. ಈಗ ಎಲ್ಲ ಕೆಲಸ ಮುಗ್ದಿದೆ. ಈಗ ಲೈನ್ ಹೊಡೆದು ನಾ ಈಗ ತಳಗೆ ಬಂದು ಕುಂತಿದ್ದೀನಿ. ಆಯ್ತು ನಮ್ದು ಈಗ ಕೆಲಸ. ಇಂಥ ಬ್ಲಾಗ್ಗೆ ಫಾಲೋ ಮಾಡಿ.